ಕುಂಟೆ ಗ್ರಾಂಟ್ ಆಗಿದೆ, ಉಳಿದವರಿಗೆ ಆಗಿಲ್ಲ. ನಾವು ಸುಮಾರು 50-60 ವರ್ಷಗಳಿಂದ ಈ ಸದರಿ ಜಮೀನ ನಾವು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿರೋವಂಥವ್ರು ಎಲ್ಲ SC STಗಳು, ಹಿಂದುಳಿದವರು, ಕಡು ಬಡವರು, ಯಾರಿಗೂ ಅರ್ಧ ಎಕರೆ 1 ಎಕರೆ ಮೇಲೆ ಜಮೀನು ಇಲ್ಲ, ಏನೂ ಇಲ್ಲದೆ ಇರೋವಂಥವ್ರು ಕೂಲಿ ಮಾಡ್ಕೊಂಡು ತಿಂತಾ ಇರೋರು. ಈ ಜಾಗಕ್ಕೆ KDB ಅಕ್ವೈರೇಷನ್ ಆಗಿದೆ. ಅಕ್ವೈರೇಷನ್ ಆದಮೇಲೆ ನಾವು ತಹಸೀಲ್ದಾರ್ರಿಗೆ ಮನವಿ ಕೊಟ್ವಿ, DC ಅವ್ರಿಗೆ ಮನವಿ ಕೊಟ್ವಿ, ಮಾಜಿ MLA ಅವ್ರಿಗೆ ಕೊಟ್ವಿ, ಈಗ ನಾವು ಅಲ್ಲಿ MLA ಅವ್ರಿಗೂ ಕೊಟ್ಟಿದ್ದೀವಿ, ಕೃಷ್ಣ ಬೈರೇಗೌಡನವ್ರಿಗೆ ಕೊಟ್ಟಿದ್ದೀವಿ. ಪ್ರತಿಯೊಬ್ಬ ಅಧಿಕಾರಿಗಳಿಗೂ ನಾವು ಅರ್ಜಿಗಳು ಕೊಟ್ಟಿದ್ದೀವಿ. ನಮ್ಮ ಮನವಿಗೆ ಸಂದಿಲ್ಲ, ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಇದನ್ನ ಎಲ್ಲರ ಹತ್ರನೂ ತಿರುಗಿ ಯಾರು ಯಾವುದು ನಮಗೆ ಕೆಲಸ ಮಾಡಿಕೊಡದೇ ಇರೋದ್ರಿಂದ KDBನವರು ಬಂದು ಕೆಲಸ ಮಾಡ್ತಾರೆ. ನಿಮ್ದು ಏನಿದೆಯೋ ತಗೊಂಬನ್ನಿ ಅಂತಾರೆ. ಏನಿದೆಯೋ ತಗೊಂಬನ್ನಿ ಅಂತ ಅಂದಾಗ ನಾವುಗಳು ಇವರು ಯಾರು ನೀಡಿದ್ರು, ಮುಖಂಡರು ನೀಡಿದ್ರು, ಯಾರು ನಮ್ಮ ಬಡಪಾಯಿಗಳಿಗೆ ಕೆಲಸ ಮಾಡಿಕೊಡ್ತವ್ರು ಇಲ್ಲ. ಹಾಗಾಗಿ ನಾವು ಎಲ್ಲರೂ ಒಗ್ಗೂಡಿ 22 ಜನನೂ ಸೇರಿ ನಾವು ಏನಿದ್ದೀವೋ ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ಮಾಡಿಸಿದ್ದೀವಿ. ಕೋರ್ಟಲ್ಲಿ ಏನು ಸ್ಪಷ್ಟವಾಗಿ ಆದೇಶ ಕೊಟ್ಟಿದೆ, KDBನವರು ನಮಗೆ ಕೆಲಸ ಮಾಡೋಕೆ ಅರ್ಜೆಂಟ್ ಇದೆ ಅಂದಾಗ ಅವ್ರಿಗೆ ಪೇಮೆಂಟ್ ಮಾಡಿ ನೀವು ಕೆಲಸ ಮಾಡಿ ಅಂತ ಆದೇಶ ಕೊಟ್ಟಿದೆ. ಪ್ಲಸ್ ತಹಸೀಲ್ದಾರ್ ಏನು ಗೈಡ್ಲೈನ್ಸ್ ಮಾಡಿದೆ, ನೀವು ಅವ್ರಿಗೆ ಪೇಪರ್ ಮಾಡ್ಕೊಳ್ಳಿ, ಇಲ್ಲ ಪೇಮೆಂಟ್ ಮಾಡ್ಕೊಳ್ಳಿ. ನೀವು ರೈತರ ತಂಟೆಗೆ ನೀವು ಹೋಗಬಾರ್ದು, ನೀವು ಇದಕ್ಕೆ ಬಗೆಹರಿಯೋವರೆಗೂ ನೀವು ಯಾವುದೇ ಕೆಲಸ ಮಾಡಿಕೊಡ್ದು ಸ್ಟೇ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಕೋರ್ಟಿಂದ ಸ್ಟೇ ಕೊಟ್ಟಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ರೈತರನ್ನ ಒಕ್ಕಲಿಬ್ಬರಿಸಬೇಡಿ ಅಂತ ಹೇಳಿ. ಆದರೂ ನಾವು ಕೆಲಸ ಮಾಡಲ್ಲ ಅಂತ ಬಿಟ್ಟು ಇವಾಗ ಬಂದು ನಾವು ಇಲ್ಲದೇ ಇದ್ದಾಗ ಬಂದು ಒಂದ್ಸರಿ ಕೆಲಸ ಮಾಡಿದ್ರು, ತಡ ಹಾಕಿದ್ವಿ, ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಿದಾಗ ಏನಾಗಿದೆ, ಅವ್ರಿಗೆ ಯಾರು ಕುಮ್ಮಕ್ಕಿದೆಯೋ ನಮಗೆ ಗೊತ್ತಿಲ್ಲ. ನಮಗಂತೂ ಬಡವರಿಗೆ ಯಾರ್ದು ಬೆಂಬಲ ಇಲ್ಲ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಾವಿರೋ 22 ಜನ ಒಟ್ಟಾಗಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಹಾಗಾಗಿ ಇಲ್ಲಿ ನಮಗೆ ಬಡವರಿಗೆ ನ್ಯಾಯ ಕೊಡಿಸೋಂಥವ್ರು ಯಾರಿಲ್ಲ. ರಾಜಕೀಯದವರು ಎಲ್ಲರ ಹತ್ರ ನಾವು ಓಡಾಡಿದ್ವಿ, ನಮಗೆ ಭರವಸೆ ಕೊಡ್ತಾವರೇ ಹೊರತು ನಮ್ಮ ಸಪೋರ್ಟ್ ಯಾರು ಬರ್ತಾ ಇಲ್ಲ. ಹಾಗಾಗಿ ನಾವು ಕೋರ್ಟ್ ಮೊರೆ ಹೋಗಿರೋದ್ರಿಂದ ಇವಾಗ ಕೋರ್ಟಿನ ಸ್ಪಷ್ಟ ಚಿತ್ರಣ ಏನಿದೆ, ಅವ್ರ ತಂಟ ನೀವು ಹೋಗಬೇಡಿ ಅಂದ್ಬಿಟ್ಟು ಕೋರ್ಟು ಮಾಡಿದೆ. ಈಗ ಕೋರ್ಟು ಸ್ಟೇ ಆರ್ಡರ್ ಇದ್ರೂ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೋರ್ಟ್ ಆದೇಶಕ್ಕೂ ಮರ್ಯಾದೆ ಇಲ್ವಾ? ಹಾಗಾಗಿ ಇವಾಗ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿನ ಅಧಿಕಾರಿಗಳು ನಮ್ಮ ತ್ಯಾಮಗೊಂಡ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿಗೆ ಅವರು ಹೇಳಿದ್ದಾರೆ. ಪೊಲೀಸ್ನವರು ನಿನ್ನೆ ಕರೆದು ನಿಮ್ಮ ಹತ್ರ ಏನಿದೆಯೋ ಡಾಕ್ಯುಮೆಂಟ್ ತಾಂಬನ್ನಿ ಅಂತ ನಮ್ಗೆ ಹೇಳಿದರು. ಇಲ್ಲಿಗೆ ಪೊಲೀಸ್ನವರು ಸಹ ಒಬ್ಬರು ಬಂದಿದ್ದರು. ಇಲ್ಲಿ ನಾವು ಯಾವುದೇ ಒಂದು ಜಗಳ ಏನು ಮಾಡ್ತಾ ಇಲ್ಲ. ಹಾಗಾಗಿ ಪೊಲೀಸ್ನವರು ಬಂದು ಇಲ್ಲಿ ಇದಕ್ಕೆ ಬರೋವಂಥ ಇದಿಲ್ಲ. ಇಲ್ಲೇನಾನ ಪ್ರಾಬ್ಲಮ್ ಆದರೆ ಮಾತ್ರ ಅವರು ಎಂಟ್ರಿ ಕೊಡಬೇಕು. ವಿನಾಕಾರಣ ಯಾರು ಒತ್ತಡದ ಮೇಲೆ ಬಂದಿದ್ದಾರೆ ಅವರು. ಆದರೆ ಇಲ್ಲಿ ರೈತರಿಗೆ ಉಪಯೋಗ ಆಗೋಂಥ ಕೆಲಸ ಯಾರೂ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಜಮೀನು ಬಿಟ್ಕೊಳಕ್ಕೆ ನಾವು ರೆಡಿ ಇಲ್ಲ. ಇಲ್ಲಿ ನಮಗೆ ರೈತರುಗಳಿಗೆ ತೊಂದರೆ ಕೊಡ್ತಾ ಇದ್ದೀವಿ. ನಾವು ವ್ಯವಸಾಯ ಮಾಡ್ಕೊಂಡು ಇಲ್ಲಿ ಇಷ್ಟು ಜನ ಜೀವನ ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಪಕ್ಕದಲ್ಲಿ ಫಾರೆಸ್ಟ್ ಇದೆ, ಸರ್ಕಾರಿ ಗೋಮಾಳ ಫಾರೆಸ್ಟ್ ಇದೆ. ಕೋರ್ಟ್ ಆದೇಶ 2002ರಲ್ಲಿ ಏನು ಹೇಳುತ್ತೆ, ಸರ್ಕಾರಿ ಗೋಮಾಳನ ಈ ಕಡೆ ಆ ಕಡೆ ನೋಡಿ, ಆ ಕಡೆ ಬೌಂಡ್ರಿ ಕಾಂಪೌಂಡು ಮಾಡಿದ್ದಾರೆ ನೋಡಿ. ಇಲ್ಲಿ ಟ್ರೆಂಚ್ ಹೊಡೆದು ಇಲ್ಲಿ ಮೂರಿ ಮಾಡೋದಕ್ಕೆ ಅಂತ ಇಲ್ಲಿ ರೆಡಿ ಮಾಡಿ ಇಲ್ಲಿ ನಮ್ಮ ಸರ್ವೆ ನಂಬರ್ 7ರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಇದರ ಪಕ್ಕದಲ್ಲಿ ಇಲ್ಲಿ ಕಾಂಪೌಂಡ್ ಹಾಕೊಂಡು ಹೋಗಿದ್ದಾರೆ. ಹೀಗಾಗಿ ಕೋರ್ಟ್ನ ಆದೇಶ ಮರ್ಯಾದೆ ಕೂಡ ಕೊಡ್ತಾ ಇಲ್ಲ, ಬೆಲೆ ಇಲ್ಲ. ಕೋರ್ಟ್ನ ಆದೇಶಕ್ಕೂ ಬೆಲೆ ಇಲ್ಲ ಅಂದಾಗ ನಾವೇನು ಮಾಡಬೇಕು ಅನ್ನೋದು ನಮ್ಗೆ ಇರೋ ಪ್ರಶ್ನೆ. ನಾವಂತೂ ಒಗ್ಗಟ್ಟಾಗಿದ್ದೀವಿ, ಯಾರು ಬಿಟ್ಕೊಡೋ ಮಾತೇ ಇಲ್ಲ. ಹಾಗಾಗಿ ನಮ್ಗೆ ಅಧಿಕಾರಿಗಳು ಬಂದು ಇಲ್ಲಿ ಧಮಕಿ ಹಾಕ್ತಾರೆ, ಈ ಮೇಲಿಂದ ಪ್ರೆಸರ್ ಇಕ್ಕಿಸ್ತಾವ್ರೆ ಹೊರತು ಇಲ್ಲಿ ನಮ್ಗೆ ನ್ಯಾಯ ಕೊಡೋಕೆ ಯಾರು ಬರ್ತಾ ಇಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.